ನಮಗೆ ನೋಡಿ, ಇಲ್ಲಿ ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋ ಹಂಬಲಕ್ಕೆ ಹಲವಾರು ಕಾರಣಗಳಿದ್ದು. ಒಂದು, ಮೆಡಿಕಲ್ ಕಾಲೇಜ್ ಬಂದರೆ ನಮ್ಮ ಇಲ್ಲಿಯ ಮಕ್ಕಳಿಗೆ ನಾವು ಡಾಕ್ಟ್ರ್ ಆಗಬೇಕು ಅನ್ನೋ ಆಸೆ ಬೆಳೆಯುತ್ತೆ ಅಂಥೇಳಿ. ನನಗೆ ನಾಗೇಂದ್ರ ಅವರು ಒಂದು ಮಾತು ಹೇಳಿದರು. ಚಿಕ್ಕಮಗಳೂರಿಗೆ ಇಂಜಿನಿಯರಿಂಗ್ ಕಾಲೇಜ್ ಬಂದಾಗ ಅವರೆಲ್ಲ BSc ಸೇರಬೇಕು ಅಂತಿದ್ದವರು ಇಂಜಿನಿಯರಿಂಗ್ ಮಾಡಿದ್ರಂತೆ. ಯಾಕೆಂದರೆ ಇಲ್ಲೇ ಇದೆ, ನಮ್ಮೂರಲ್ಲೇ ಇಂಜಿನಿಯರಿಂಗ್ ಕಾಲೇಜ್ ಇದೆ ಅಂಥೇಳಿ. ಆ ಥರ ಇಲ್ಲಿ ಮೆಡಿಕಲ್ ಕಾಲೇಜ್ ಆದರೆ ಎಷ್ಟೋ ಜನರ ಪೋಷಕರಿಗೂ ಅನಿಸುತ್ತೆ, ಇಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ನಮ್ಮ ಮಕ್ಕಳನ್ನ ಡಾಕ್ಟ್ರ್ ಮಾಡ್ಸೋಣ. ಮಕ್ಕಳಿಗೂ ಅನಿಸುತ್ತೆ, ನಮ್ಮೂರಲ್ಲೇ ಮೆಡಿಕಲ್ ಕಾಲೇಜ್ ಇದೆ, ನಾವು ಇಲ್ಲಿ ಡಾಕ್ಟ್ರ್ ಓದೋಣ ಅಂತ ಅವರಿಗೂ ಅನಿಸುತ್ತೆ. ಇದೊಂದು ಕಾರಣ. ಆದರೆ ಇನ್ನೊಂದು ಕಾರಣ, ಇಲ್ಲಿರುವ ರೋಗಿಗಳು ಹೆಚ್ಚಿನ ಚಿಕಿತ್ಸೆ ಬೇಕು ಅಂತ ಹೇಳಿದ್ರೆ ಅವ್ರನ್ನ ಮುಂಚೆ ಮಣಿಪಾಲಿಗೆ ಕಳಿಸೋರು, ಆಮೇಲೆ ಬೆಂಗಳೂರಿಗೆ ಕಳಿಸೋರು. ಈಗ ಶಿವಮೊಗ್ಗ, ಹಾಸನಿಗೂ ಕಳಿಸ್ತಾ ಇದ್ದಾರೆ. ಅದು ತಪ್ಪಬೇಕು. ಇಲ್ಲೂ ನಮಗೆ ನಮ್ಮ ಬಡ ರೋಗಿಗಳಿಗೆ ಚಿಕಿತ್ಸೆ ಸಿಗಂಗೆ ಆಗಬೇಕು, ಬಡವರಿಗೆ ಇಲ್ಲಿ ಸಹಾಯ ಆಗಬೇಕು ಅನ್ನೋದನ್ನು ದೃಷ್ಟಿ ಇಟ್ಕೊಂಡು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಜೊತೆಗೆ ನಾವು ಮೆಡಿಕಲ್ ಕಾಲೇಜನ್ನು ಮಂಜೂರು ಮಾಡಿಸ್ತು. ನಾನು ಶಾಸಕನಾಗಿ ಇಲ್ಲಿ ಇಲ್ಲೇ MLA ಆಗಿದ್ದ ಕಾಲಘಟ್ಟದಲ್ಲಿ ಪ್ರತಿನಿತ್ಯ ಮಾನಿಟ್ರ್ ಮಾಡ್ತಿದ್ದೆ. MLC ಆದಮೇಲೆ ಒಮ್ಮೆ ಅಲ್ಲಿ ಹಾಸ್ಟೆಲ್ನಲ್ಲಿ ಸಮಸ್ಯೆ ಇದೆ, ನೀರಿನ ಸಮಸ್ಯೆ ಇದೆ ಅಂತ ಹೋದಾಗ ಅಲ್ಲೇ ಅಧಿಕಾರಿಗಳನ್ನು ಅಸಹಕಾರ ತೋರಿಸೋ ರೀತಿಯಲ್ಲಿ ಬರದಂತೆ ಎತ್ಕಟ್ಟಿ ತಡೆಯುವಂಥ ಒಂದು ಷಡ್ಯಂತ್ರವನ್ನು ಸಣ್ಣ ಮನಸ್ಸಿನ ರಾಜಕಾರಣ ಮಾಡೋರು ಮಾಡಿದರು. ಕೆಲವರು ಏಕ್ದಿನ್ಕ ಸುಲ್ತಾನ್ ರೀತಿಯಲ್ಲಿ ಮನಸ್ಥಿತಿಯಲ್ಲಿ ಸುಲ್ತಾನನ ಥರ ಮೆರಿಬೇಕು, ಇದೊಂದು ಜನಸೇವೆ ಅಂತ ಭಾವಿಸ್ದಲೇ ಆ ರೀತಿಯ ನಾವೇ ಶಾಶ್ವತವಾಗಿರ್ತೀವಿ, ಶಾಶ್ವತವಾಗಿ ಇರೋ ಕೆಲಸ ಮಾಡಬೇಕು. ಶಾಶ್ವತವಾಗಿ ಯಾರೂ ಇರೋಕ್ಕಾಗಲ್ಲ. ಯಾರು ಶಾಶ್ವತವಾಗಿ ಇರೋಕ್ಕಾಗತ್ತಾ? ಯಾರೂ ಶಾಶ್ವತವಾಗಿ ಇರೋಕ್ಕಾಗಲ್ಲ. ಆದರೆ ಶಾಶ್ವತವಾಗಿ ಇರುವ ರೀತಿಯ ಕೆಲಸವನ್ನು ಮಾಡಬೇಕು. ಆ ರೀತಿ ಮಾಡ್ದಲೇ ಈ ಥರದ ಕೆಲವು ಮಾಡ್ತಾಯಿದ್ರು. ನನ್ನ ಗಮನಕ್ಕೂ ಬಂತು. ಈಗ 2 ತಿಂಗಳು ಮಗು ತೀರ್ಕೊಂಡಿದ್ದು, ಅದಕ್ಕೆ ಮುಂಚೆ ಸರಣಿ ಸಾವುಗಳಾಗಿದ್ದು. ಯಾವುದೇ ಬಂದರೂ ಈಗಲೂ ಶಿವಮೊಗ್ಗಕ್ಕೆ ಹೋಗಿ, ಹಾಸನಿಗೆ ಹೋಗಿ, ಬೆಂಗಳೂರಿಗೆ ಹೋಗಿ ಅಂತ ಹೇಳ್ತಾ ಇರೋದು, ಖಾಸಗಿ ಆಸ್ಪತ್ರೆ ಕಳಿಸ್ತಾ ಇರೋದು. ಇದಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅವಶ್ಯಕತೆ ಇತ್ತಾ ಅನ್ನುವಂಥ ಕೆಲವು ಪ್ರಶ್ನೆಗಳು ಕೂಡ ಬರ್ತಾ ಇದ್ದಾವೆ. ಡಯಾಲಿಸಿಸ್ ರೋಗಿಗಳಿಗೂ ಕೂಡ ಸರಿಯಾಗಿ ಡಯಾಲಿಸಿಸ್ ಮಾಡ್ದಲೇ ತೊಂದರೆ ಆಗ್ತಿರೋದು ಕೂಡ ಗಮನಕ್ಕೆ ಬಂದಿದೆ. ಇದಕ್ಕೆ ಆಯಾ ಕ್ಷಣದಲ್ಲೇ ನಾವು ಸಂಬಂಧಪಟ್ಟವರಿಗೆ ಗಮನಕ್ಕೆ ತರುವಂಥ ಕೆಲಸವನ್ನು ಮಾಡಿದ್ದೇವೆ. ತಕ್ಷಣ ಇನ್ನೇನಾದರೂ ಕೆಲಸ ಬಾಕಿ ಇದ್ದರೆ ಅದನ್ನು ಪೂರ್ಣಗೊಳಿಸಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಬಡವರ ಸೇವೆಗೆ ಒದಗಿಸಿಕೊಡುವ ಕೆಲಸ ಮಾಡಬೇಕು. ವೈದ್ಯಾಧಿಕಾರಿಗಳನ್ನು ನಿಯುಕ್ತಿ ಮಾಡಬೇಕಾದ್ರೆ ಲಂಚಕ್ಕೆ ಆಸೆ ಬಿದ್ದರೆ ಅದರಂಥ ಪಾಪದ ಕೆಲಸ ಇನ್ನೊಂದಿಲ್ಲ. ಲಂಚಕ್ಕೆ ಆಸೆ ಬೀಳದೆ ಉತ್ತಮ ವೈದ್ಯಾಧಿಕಾರಿಗಳನ್ನು ಇಲ್ಲಿಗೆ ನಿಯುಕ್ತಿ ಮಾಡಬೇಕು. ಅವರಿಗೆ ಜನಸೇವೆಯೇ ಭಗವಂತನ ಸೇವೆ ಅಂತ ಭಾವಿಸುವ ಅಧಿಕಾರಿಗಳು ಕೆಲವರು ಇದ್ದಾರೆ, ಡಾಕ್ಟ್ರುಗಳು ಇದ್ದಾರೆ. ಎಲ್ಲರೂ ಲಂಚಕ್ಕಾಗೆ ಬಾಯಿ ಬಿಡೋರು ಇಲ್ಲ, ಒಳ್ಳೆಯವರು ಇದ್ದಾರೆ. ಒಳ್ಳೆಯವ್ರನ್ನ ನಾವಿಲ್ಲಿಗೆ ಹಾಕ್ಕೊಂಡ್ರೆ ಅವ್ರು ಒಳ್ಳೆ ಕೆಲಸ ಮಾಡ್ತಾರೆ. ನಾವು ಅವ್ರ ಹತ್ರನೂ ಲಂಚ ತಿಂದರೆ ನೀವು ಮೆಡಿಷನ್ನು ಅದರೊಳಗೆ ಎಷ್ಟು ಕಮಿಷನ್ ಕೊಡ್ತೀರಿ ಅಲಾಟ್ಮೆಂಟ್ ಒಳಗೆ ಅಂತ ಲಂಚಕ್ಕಾಗಿ ಪೀಡಿಸುವಂಥ ಮನಸ್ಥಿತಿ ಇದ್ದರೆ ಅದರಿಂದಾಗಿ ಅವರು ಭ್ರಷ್ಟರೇ ಆಗ್ತಾರೆ. ಈಗಿನ ಸರ್ಕಾರದಲ್ಲಿ ನಮ್ಮ ಕೆಲವು ಅಧಿಕಾರಿಗಳು ಹೇಳಿದ್ದೇನು ಅಂದರೆ, ಸರ್ ನಾವೇನೂ ದುಡ್ಡು ಹೊಡೆಯಲ್ಲ, ನಾವು ದುಡ್ಡು ಮಾಡಲ್ಲ ಅಂದರೂ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ಸರ್. ಆ ಪರಿಸ್ಥಿತಿಲಿ ನಾವೆಲ್ಲಿಂದ ತರಬೇಕು ಸರ್ ಅಂತ ಅವರ ಅಸಹಾಯಕತೆಯನ್ನು ತೋಡ್ಕೊಂಡ್ರು. ಆ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡ್ದಲೇ ಉತ್ತಮ ಅಧಿಕಾರಿಗಳನ್ನು ಇಲ್ಲಿಗೆ ಡಾಕ್ಟ್ರುಗಳನ್ನು ಹಾಕಿದರೆ ಅವ್ರು ಒಳ್ಳೆಯ ಸೇವೆ ಕೊಡ್ತಾರೆ. ಆ ರೀತಿ ಸೇವೆ ಒದಗಿಸುವಂಥ ಕೆಲಸ ಆಗಬೇಕು. ಯಾವ ಮಗುವಿನ ಸಾವು ಅದು ಕುಟುಂಬಕ್ಕೂ ತಡ್ಕೊಳ್ಳಾಗದಂಥ ದುಃಖ ಅಂಥದ್ದು ಮರುಕಳಿಸಬಾರ್ದು. ಏನಾದ್ರು ವೈದ್ಯರ ನಿರ್ಲಕ್ಷ್ಯದಿಂದಲೇ ಸಾವಾಗಿದ್ದರೆ ಅದ್ರ ಬಗ್ಗೆ ತನಿಖೆ ನಡೆಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುವಂಥ ಕೆಲಸ ಆಗಬೇಕು. ಈಗೇನಿದೆ ಸೌಲಭ್ಯಗಳು, ಆ ಸೌಲಭ್ಯಗಳನ್ನು ಸರಿಯಾಗಿ ಉಪಯೋಗಿಸಿ ನಮ್ಮ ಇಲ್ಲಿಯ ಬಡವರಿಗೆ ಒಳ್ಳೆ ಚಿಕಿತ್ಸೆ ಆಗುವ ರೀತಿಯಲ್ಲಿ ನೋಡಬೇಕು ಅಂತಕ್ಕಂಥ ನಾನು ಆಗ್ರಹನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಅಲ್ಲ, ನಮಗಿಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಅನ್ನೋದ್ರ ಹೆಸರೇ MRI ಸ್ಕ್ಯಾನಿಂಗು ಈ ಯಾವುದಕ್ಕೂ ಅವರು ಹೊರಗಡೆಗೆ ಬರೆದು ಕಳಿಸ್ಬಾರ್ದು. ಅಕಸ್ಮಾತ್ ಬಡವರಿಗೆ ಅನಿವಾರ್ಯ ಅನ್ನೋ ಪ್ರಸಂಗ ಬಂದಾಗ ಯೂಸರ್ಸ್ ಫಂಡನ್ನು ಯೂಸ್ ಮಾಡಬೇಕು. ಯೂಸರ್ಸ್ ಫಂಡನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಹೊರಗಡೆ ಎಲ್ಲೋ ಒಮ್ಮೆ ಕೆಟ್ಟು ಹೋಗುತ್ತೆ, ಯಾರೋ ಸಂಬಂಧಪಟ್ಟಂಥ ಟೆಕ್ನಿಷಿಯನ್ ಇರಲ್ಲ, ಅಂಥ ಸಂದರ್ಭದಲ್ಲಿ ಅನಿವಾರ್ಯ ಬರ್ಕೊಡ್ಬೇಕು ಅಂದಾಗಲೂ ಕೂಡ ಯೂಸರ್ಸ್ ಫಂಡನ್ನು ಯೂಸ್ ಮಾಡಬೇಕು.
ಅದು ಯಾವುದೂ ಮಾಡ್ದಲ್ಲೇ ಇರ್ತಕ್ಕಂಥದ್ದು ಗಮನಕ್ಕೆ ಬಂದಿದೆ. ಬರೀ ಸ್ವಲ್ಪ ಸೀರಿಯಸ್ ಅಂತಂದರೂ ಹಾಸನಿಗೆ ಕರ್ಕೊಂಡೋಗಿ ಶಿವಮೊಗ್ಗ ಕರ್ಕೊಂಡೋಗಿ ಅಂತ ತಲೆ ತೊಳ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ. ಈ ತಲೆ ತೊಳ್ಕೊಳ್ಳೋ ಕೆಲಸ ಒಳ್ಳೆಯದಲ್ಲ. ಇದು ಸ್ವಲ್ಪ ಆಳುವ ಪಕ್ಷದಲ್ಲಿರೋರು ತಲೆ ಕೊಟ್ಟು ಈ ತಲೆ ತಳ್ಕೊಳ್ಳೋದಕ್ಕೆ ಕಡಿವಾಣ ಹಾಕಬೇಕು. ಕಡಿವಾಣ ಹಾಕಿ ಅಲ್ಲಿ ಉತ್ತಮ ಚಿಕಿತ್ಸೆ ಆಗೋ ರೀತಿ ನೋಡ್ಕೊಳ್ಬೇಕು ಅಂತ ಆಗ್ರಹಿಸ್ತೇನೆ. ಆಂಬುಲೆನ್ಸ್ ಕೂಡ ಹಂಗೆ ನಿಂತಿದೆ ಅಣ್ಣ 3 ತಿಂಗಳಿಂದ. ಯಾಕೆ ಅವ್ರು ಯಾರು ಗಮನ ಹರಿಸ್ತಾ ಇಲ್ಲ ಏನು ಗೊತ್ತಾಗ್ತದೆ. ವೆಂಟಿಲೇಟ್ರು, ಆಂಬುಲೆನ್ಸು ಈ ಎಲ್ಲ ಹಂಗಂಗೆ ನಿಂತಿದ್ದಾವೆ. ಯಾವ ಬಡವರಿಗೆ ಉಪಯೋಗ ಆಗಬೇಕಿತ್ತು. ನಾನು ನಿಮ್ಮ ಟಿ ವಿನಲ್ಲಿ ಇದನ್ನೆಲ್ಲ ಎಳೆಯಾಗಿ ತೋರಿಸಿದ್ದನ್ನು ಕೂಡ ನಾನು ಗಮನಿಸಿದೆ. ನಿಮ್ಮ ಒಂದು ಪ್ರಯತ್ನ ಅದು ಮಾನವೀಯ ಕಳಕಳಿಯ ಪ್ರಯತ್ನ. ಆ ಮಾನವೀಯ ಕಳಕಳಿಯ ಪ್ರಯತ್ನ ಅರಣ್ಯ ರೋದನ ಆಗಬಾರ್ದು. ಆ ಮಾನವೀಯ ಕಳಕಳಿಯ ಪ್ರಯತ್ನಕ್ಕೆ ಆಳುವವರು ಗಮನ ಕೊಟ್ಟು, ಕಿವಿ ಕೊಟ್ಟು, ಕಣ್ಣು ಬಿಟ್ಟು ಕೇಳಿ ಅದಕ್ಕೆ ಸ್ಪಂದಿಸೋ ಕೆಲಸ ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ. ಖಂಡಿತವಾಗಿಯೂ ನಾವು ಚಿಕ್ಕಮಗಳೂರಿನ ಜನ ಇಲ್ಲಿಯ ಈ ಎಲ್ಲ ಸೌಲಭ್ಯಗಳಿಂದ ವಂಚಿತರಾಗದಂಗೆ ನೋಡ್ಕೊಳ್ಳುವಂಥದ್ದು ಇದೇ. ಅನಿವಾರ್ಯ ಆದರೆ ಹೋರಾಟದ ದಾರಿನೂ ಹಿಡಿತೀವಿ.